ಸಿದ್ದರಾಮಯ್ಯನ ಬಣದಲ್ಲೇ ಇದ್ದೀರಾ ಸರ್? ಲೇ, ಇವತ್ತು ಇದ್ದೀನಿ, ನಾಳೆನೂ ಇದ್ದೀನಿ, ಮುಂದೆನೂ ಇರ್ತೀನಪ್ಪ. ಯಾಕೆ ಅನುಮಾನ? ಡಿಕೆಶಿ ಏನಾದ್ರು ಸಿಎಂ ಆಗ್ತಾರ ಅನ್ನೋ ಪವರ್ ಸೆಂಟ್ರ್ ಯೂಸ್ ಮಾಡಿದ್ದೀರಾ ಅಂತ ಸೆಪ್ಟೆಂಬರ್ ನಂತರ? ನೋಡಪ್ಪ, ನಾನು ಹೇಳ್ತೀನಿ, ಎಲ್ಲ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಈಗ DK ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಚೀಫ್ ಮಿನಿಸ್ಟರ್ ಆಗ್ತಾರೋ ಅವರು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋದು. ಪೇಪರ್ ಅಲ್ಲಿ ನೋಡಿದೆ 30ನೇ ತಾರೀಕು ಬರ್ತಂತ. ಬರ್ಲಿ, ತಮಗೂ ತಾಕೀತು ಮಾಡ್ಬೋದು ಅಂತ. ಏನ್ ತಾಕೀತು? ಮಾತಾಡಬೇಡಿ ಅಂತ ಹೇಳಿ. ಏನ್ ಮಾತಾಡ್ತಾರಂತೆ? ಅಯ್ಯೋ, ಸುಮ್ಮನೆ ನೀವೆಲ್ಲ ಆಯ್ತು, ನಾನು ಮಾತಾಡಬೇಡಿ ಅಂತ ಹೇಳಿದ್ರೆ ನನಗೆ ಕೇರ್ ಮಾಡಲ್ಲ ಅಂತ ಹೇಳ್ಬೇಕು ಅಂತ ನಿಮ್ ನಿರೀಕ್ಷೆ. ನಾನು ಹಂಗೆಲ್ಲ ಹೇಳಕ್ ಹೋಗಲ್ಲ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ DKಶಿ ಕರೆಸ್ಕೊಂಡು ಒಂದಾದ್ರಿ ಅಂತ ಮಾತು. ಯಾವತ್ತೂ ಎರಡಾಗಿದ್ದೀವಿ, ಸದಾಕಾಲ ಒಂದೇ. ಪಕ್ಷದಲ್ಲಿ ಅಧ್ಯಕ್ಷರಿರುವಂತ ಕಾಲದಲ್ಲಿ ಅಧ್ಯಕ್ಷರಿಗೆ ಏನ್ ಗೌರವ ಕೊಡಬೇಕು ಅದು ಕೊಡ್ತೀವಿ. ಗೊತ್ತಾಯ್ತಾ? DKಶಿ ಬಣನೆ ಜಿಲ್ಲೆಯಲ್ಲಿ ಬರ್ಲಿಲ್ವಲ್ಲ? ಎಲ್ಲಿ ಯಾವ ಬಣ ಐತೆ? ಗೌರಿಶಂಕರ್ ಗೌರಿಶಂಕರ್ ಪಾಪ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೆಲ್ಲ, ಅದೆಲ್ಲ ಅವ್ರನ್ನೇ ಕೇಳ್ಬೇಕು, ಯಾಕೆ ಹೋಗ್ಲಿಲ್ಲ ನೀವು ಅಂತ. ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರು ಬಿಡು ಪಾಪ, ಗೊತ್ತಿಲ್ದಿದ್ಮೇಲೆ ಹೆಂಗ್ ಬರ್ತಾರೆ? ನಾನು ಅಲ್ಲಿ ಬಂದಿರೋರು ಯಾರು ಒಬ್ಬರನ್ನು ನಾನು ಕರೆದಿಲ್ಲ. ಆ ಸಮಿತಿಯವರು ಹೋಗಿ ಕರೆದಿರ್ತಾರೆ ಹೊರತು ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಾವು ಬರ್ಬೇಕು ಸರ್, ಕಾರ್ಯಕ್ರಮ ಇದೆ ಅಂತ ನಾನು ಹೇಳಿಲ್ಲ. ಸ್ವಇಚ್ಛೆ ಅಲ್ಲ, ಏನು ಆ ಸಮಿತಿ ಇದೆ, ಸಮಿತಿಯವರ ಮನವಿ ಮೇರೆಗೆ ಎಲ್ಲ ಬಂದಿರ್ತಕ್ಕಂಥ. ನಾನು ಯಾರಿಗೂ ಕೂಡ ಈ ಕಾರ್ಯಕ್ರಮ ಇದೆ, ಈ ತರ ಇದೆ, ಹಿಂಗ್ ಬನ್ನಿ ಅಂತಾನು ಹೇಳಿಲ್ಲ. ಮತ್ತೆ ಈ ಕಾರ್ಯಕ್ರಮದ ಏನು ಸಂಘಟನೆಗೂ ಕೂಡ ನಾನು ಭಾಗಿ ಇಲ್ಲ.